ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನೀವೇನಕ್ಕೋಸ್ಕರ ಈ ಲೋಕದಲ್ಲಿ ಬಂದು ಸತ್ತಿದ್ದೀರಾ ಎಂಬುದಾಗಿ ಕಳೆದ ವಾರದಿಂದಲೂ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಪ್ಪ, ನೀವು ಈ ಲೋಕದಲ್ಲಿ ಬಂದು ಪ್ರಾಣ ಕೊಟ್ಟದರ ನಿಜವಾದ ಅರ್ಥವನ್ನ, ಸರಿಯಾದ ಅರ್ಥವನ್ನ ಇಲ್ಲಿ ಕೂಡಿ ಬಂದಿರುವ ನಾವೆಲ್ಲರೂ ತಿಳ್ಕೊಳ್ಳಲು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯದ ಕಡೆ ಗಮನ ಕೊಡಲು, ವಾಕ್ಯದ ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಳ್ಳಲು ಪರಿಶುದ್ಧ ಆತ್ಮರೇ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡುವಂತೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ ತಂದೆ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮಮ್ಮ ವಚನ ಓದಿರ್ವತ್ಕ. ओके ओके. स्क्रीने पर दाखव करायच ಹಂಗೆ ಕಾಳ್ದ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮ್ಯೂಟ್ ಕರ್ನಾಕ ಓದ್ ಗಜನ ಮಾತ್ರ ಅನ್ಕಲ್ಲ ತೋರ್ಸ್. यस यस यस. ಇಲ್ಲಿ ಕಳೆದ ವಾರ ನಾವು ನೋಡ್ತಾ ಇದ್ವಿ ಯೇಸು ಕ್ರಿಸ್ತನು ಯಾಕೆ ಈ ಲೋಕದಲ್ಲಿ ಬಂದು ಆ, ಪ್ರಾಣ ಕೊಟ್ಟಿದ್ದಾರೆ ಎಂಬುದಾಗಿ. ಸೊ ಅದ್ರ ಬಗ್ಗೆ ಮುಂದುವರಿದ ಭಾಗವಾಗಿ ಇವತ್ತು ನೋಡೋಣ. ಸೊ ಈ ಫಿಲಿಪಿ ಪತ್ರಿಕೆಯಿಂದ ನಾವು ನೋಡ್ತಾ ಇದ್ವಿ 5:14 ಸೊ ಇಲ್ಲಿ ಮುಖ್ಯವಾಗಿ 9ನೇ ವಚನ ನಾವು ಹೋದ್ವಾರ ಧ್ಯಾನ ಮಾಡಿದ್ವಿ. ನಾನು ಕ್ರಿಸ್ತನನ್ನ ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತಹ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನ ಹೊಂದಿ ಕ್ರಿಸ್ತನಲ್ಲಿ ನಾನು ಇರುವವನಾಗಿ ಕಾಣಿಸ್ಕೋಬೇಕು ಎಂಬುದಾಗಿ. ಹ್ಮ್ ಸೊ ಅದರಲ್ಲಿ ಈ ಪರಿಚಯದಲ್ಲಿ ನಾವು ನೋಡಿದ್ವಿ ಇತಿಹಾಸದಲ್ಲಿ ನಡೆದಿರುವಂತಹ ಘಟನೆಗಳು, ಯೇಸು ಕ್ರಿಸ್ತನ ಒಂದು ಮರಣದ ಕುರಿತಾಗಿ ಏನೆಲ್ಲ ಹೇಳುತ್ತೆ, ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಕುರಿತಾಗಿ ಏನಿದೆ ಎಂಬುದಾಗಿ ನಾವು ನೋಡಿದ್ವಿ. ಮುಖ್ಯವಾಗಿ ಒಂದೇ ಪಾಯಿಂಟ್ ಅನ್ನ ನಾವು ಧ್ಯಾನ ಮಾಡಿದ್ವಿ. ಯೇಸು ಏಕೆ ಮರಣ ಹೊಂದಬೇಕಾಯಿತು ಅನ್ನೋದಕ್ಕೆ ಆ ಆದಿಕಾಂಡ 2:17ರಲ್ಲಿ ದೇವರು ಯಾವ ಮರದ ಹಣ್ಣನ್ನ ತಿನ್ನಬೇಡ ಅಂತ ಹೇಳಿದ್ರು ಅದನ್ನ ತಿಂದ್ರು. ಹಾಗಾಗಿ ಎಲ್ಲರೂ ಕೂಡ ನಾವು ಆ ನೀತಿವಂತನಿಲ್ಲ ಒಬ್ಬನಾದ್ರೂ ಇಲ್ವಾ ಅನ್ನುವಂಥ ವಚನ ಹೇಳುವ ಪ್ರಕಾರ ನಾವೆಲ್ಲರೂ ಪಾಪಿಗಳಾಗಿದ್ವಿ ಎಂಬುದಾಗಿ. ಪಾಪಿಗಳಾದ್ಮೇಲೆ ಯೋಹನ 8:44 ಹೇಳೋ ಪ್ರಕಾರ ನಾವೆಲ್ಲರೂ ಕೂಡ ಸೈತಾನನ ಮಕ್ಕಳಾಗಿ ಮಾರ್ಪಟ್ವಿ. ರೋಮ 8:2 ಹೇಳುತ್ತೆ, ನಮ್ಮನ್ನ ಅಂತ ಒಂದು ಪಾಪ ಮರಣಗಳಿಂದ ಬಿಡಿಸೋದಕ್ಕಾಗಿಯೇ ಕ್ರಿಸ್ತ ಯೇಸು ಈ ಲೋಕದಲ್ಲಿ ಬಂದರೆಂಬುದಾಗಿ. ರೋಮ 5:8 ಹೇಳುತ್ತೆ, ನಾವಿನ್ನು ಪಾಪಿಗಳಾಗಿರ್ಬೇಕಾದ್ರೇನೆ ಆತನು ನಮಗೋಸ್ಕರ ಪ್ರಾಣ ಕೊಟ್ಟ ಎಂಬುದಾಗಿ. ರೋಮ 5:19 ತುಂಬಾ ಮುಖ್ಯವಾದ ವಚನ. ಕಳೆದ ವಾರ ನಾವು ಕೊನೆಯದಾಗಿ ಧ್ಯಾನ ಮಾಡಿದ್ದು ಒಬ್ಬ ಮನುಷ್ಯನಾದ ಆದಾಮನ ಮೂಲಕ ಹೇಗೆ ಪಾಪವು ಈ ಲೋಕದಲ್ಲಿ ಬಂದು ಪ್ರತಿಯೊಬ್ಬರು ಪಾಪಿಗಳಾದ್ರೋ ಹಾಗೇನೆ ಒಬ್ಬ ನೀತಿವಂತನಾಗಿರುವಂತಹ ಕ್ರಿಸ್ತ ಯೇಸುವಿನ ಮೂಲಕ ನಾವೆಲ್ಲರೂ ಕೂಡ ನೀತಿವಂತರಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಸೊ ಇವತ್ತು ನಾವು ಎರಡನೇ ಮುಖ್ಯ ವಿಷಯವನ್ನ ಧ್ಯಾನ ಮಾಡೋಣ. ಅದೇನಂದ್ರೆ ಯೇಸುವಿನ ಮರಣದ ಫಲಿತಾಂಶ ಏನು ಅಂತ. ಯೇಸು ಕ್ರಿಸ್ತನ ಯಾಕೆ ಸತ್ರು ಅನ್ನೋದ್ರಲ್ಲಿ ಎರಡನೇದಾಗಿ ನಾವು ನೋಡ್ತಾ ಇರೋದು ಫಲಿತಾಂಶ ಏನು. ನಾವೇನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಫಲ ಇರುತ್ತೆ, ಪ್ರತಿಫಲವನ್ನ ಎದುರು ನೋಡ್ಕೊಂಡೆ ನಾವು ಮಾಡ್ತೀವಿ. ಹಾಗಿರೋದ್ರಿಂದ ಕ್ರಿಸ್ತನು ಈ ಲೋಕದಲ್ಲಿ ಬಂದು ಸತ್ರಲ್ವಾ, ಅದಕ್ಕೆ ಸಿಕ್ಕ ಪ್ರತಿಫಲ ಆದ್ರೂ ಏನು ಅನ್ನುವಂತಹ ವಿಷಯವನ್ನ ನೋಡುವಾಗ ಕೆಲವು ವಚನಗಳನ್ನ ನಾವು ಧ್ಯಾನ ಮಾಡೋಣ. ಎಲ್ಲರೂ ಕೂಡ ಬೈಬಲ್ ಇದ್ರೆ 2 ಕೊರಿಂಥ 5:21 ವಚನವನ್ನ ತೆರೆಯೋಣ. ನಮ್ಮ ಮಧ್ಯದಲ್ಲಿ ಸೇವಕರಾದ ಭೀಮನಾಯ್ಕ ಅವರು ಇದ್ದಾರೆ. ಅವರು ವಚನಗಳನ್ನ ಓದಿ ನಮಗೆ ಈ ವಾರ ಸಹಾಯ ಮಾಡ್ತಾರೆ. 2 कोरिंथ 5:21. 5:21. 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಆಮೇನ್. ಅದೇ ಪ್ರತಿಫಲಗಳ ಬಗ್ಗೆ ನಾವು ನೋಡ್ತಾ ಇರೋದು. ಕ್ರಿಸ್ತನ ಒಂದು ಮರಣದ ಫಲಿತಾಂಶ ಏನು ಅಂದ್ರೆ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಹೇಳುವಂಥದ್ದು. 21ನೇ ವಚನವನ್ನ ಕೆಲವರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ನಮ್ಮೊಂದು ಜಿಪ್ಸಿ
ಆ ಸಂಸ್ಥೆ ಇದೆ. ಆ ಜಿಪ್ಸಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಂತ ಸ್ಥಾಪನೆ ಮಾಡಿದಂತಹ ಸೇವಕರು ಬಂದು ಸಾಲಮನ್ ನಾಯಕ್ ಅಂತ ಹೇಳಿ ಅವರು ಆ ತೀರೋದ್ರು. ಆದ್ರೆ ಅವ್ರ ಜೊತೆಲಿ ನಾನು ಬೈಬಲ್ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ, ನಮ್ಮ ಲಂಬಾಣಿ ಭಾಷೆಯಲ್ಲಿ ಬೈಬಲ್ ಟ್ರಾನ್ಸ್ಲೇಟ್ ಮಾಡಕ್ಕಂತ. ನಾನು ಅಲ್ಲಿ ಬೈಬಲ್ ಕಾಲೇಜಲ್ಲಿ ಟೀಚ್ ಮಾಡೋ ಸಮಯದಲ್ಲಿ ನನ್ನನ್ನ ಅವ್ರ ಜೊತೆಲಿ ಕೂರಿಸ್ಕೊಂಡು ಕೆಲವು ಪದಗಳನ್ನೆಲ್ಲ ಚರ್ಚೆ ಮಾಡ್ತಾ ಇದ್ವಿ, ಬರೀತಾ ಇದ್ವಿ. ಆ ಸಮಯದಲ್ಲಿ ಆ 2 ಕೊರಿಂಥ 5:21 ವಿಷಯ ಬಂದಾಗ ತುಂಬಾ ಹೊತ್ತು ಚರ್ಚೆ ಆಯ್ತು ಅವ್ರಿಗೂ ನನಗೂ. ಅವರು ಅದನ್ನ ಹೇಗ್ ಅನ್ಕೊಂಡ್ರು ಅಂದ್ರೆ, ದೇವರು ನಮಗೋಸ್ಕರ ಯೇಸುವನ್ನ ಪಾಪಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಸೊ ನಾನ್ ಹೇಳ್ತಾ ಇದ್ದಿದ್ದು ಅಲ್ಲಿ ಪಾಪಿಯಾಗಿ ಅಲ್ಲ, ಯೇಸು ಪಾಪಿ ಅನ್ನೋದಾದ್ರೆ ಹಾಗಾದ್ರೆ ನಾವೆಲ್ಲ ಆತನ ಮೂಲಕ ಪರಿಶುದ್ಧರಾಗೋದಕ್ಕೆ ಸಾಧ್ಯನೇ ಇಲ್ಲ. ಪಾಪಿ ಅಲ್ಲ, ಪಾಪವಾಗಿ ಮಾಡಿದ್ದಾರೆ ಅಂತ. ಪಾಪ ಬೇರೆ ಪಾಪಿ ಬೇರೆ ಅಂತ ಹೇಳಿ ಒಂದು ಸುಮಾರು ಒಂದು 20-25 ನಿಮಿಷ ಚರ್ಚೆ ಆಯ್ತು. ಆಮೇಲೆ ಅವರು ಬೇರೆ ಬೇರೆ ಬೈಬಲ್ ಅನ್ನ ಓದಕ್ಕೆ ಹೇಳಿದಾಗ ಬೇರೆ ಬೈಬಲ್ ಆ ಬೇರೆ ಬೇರೆ ಬೈಬಲ್ಗಳಲ್ಲಿ ಓದುವಾಗ ಆಗ ಅವರು ಕಷ್ಟಪಟ್ಟು ಒಂದು ತೀರ್ಮಾನಕ್ಕೆ ಬಂದ, ಹೌದು ಇದು ಪಾಪಿ ಅಲ್ಲ ಪಾಪ ಅಂತ ಹೇಳಿ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಈ ತರ ಬೈಬಲ್ ತಿಳಿದವರು, ಚೆನ್ನಾಗಿ ಬೈಬಲ್ ಬಗ್ಗೆ ಸ್ಟಡಿ ಮಾಡಿರೋರು ಕೂಡ ತಪ್ಪಾಗಿ ತಿಳ್ಕೊತಾರೆ ಕೆಲವು ವಚನಗಳು, ಕೆಲವು ಪದಗಳು. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ, ನಾವು ನೀತಿ ಸ್ವರೂಪಿಗಳಾಗುವಂತೆ, ನಾವು ದೇವರಲ್ಲಿ, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗುವಂತೆ ಏನ್ ಮಾಡಿದ್ರು ದೇವರು? ಪಾಪ ಜ್ಞಾನವಿಲ್ಲದ, ಪಾಪ ಅಂದ್ರೇನೆ ಏನು ಅಂತಹ, ಅಥವಾ ಯಾವ ಪಾಪನೂ ಮಾಡದೇ ಇರುವಂತಹ ಆತನನ್ನು ಅಂದ್ರೆ ಯೇಸುವನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನೆಂಬುದಾಗಿ, ಪಾಪದ ಒಂದು ಸ್ವರೂಪವನ್ನು ಹೊಂದಿಕೊಳ್ಳುವಂತೆ ಮಾಡಿದ್ರು ಎಂಬುದಾಗಿ, ಪಾಪಿಯಾಗಿ ಅಲ್ಲ. ಸೊ ಹಾಗಾಗಿ ಅಪ್- ದೇ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದು ಪಾಪದ ಸ್ವರೂಪಿಯಾಗಿ ಮಾರ್ಪಡೋದಕ್ಕೆ, ಅಥವಾ ಸಿಲುಬೆಯಲ್ಲಿ ನಮಗೋಸ್ಕರ ಆ ಪಾಪದ ಕೊಡುವ ಸಂಬಳ ಮರಣ ಅದನ್ನ ಅನುಭವಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಒಪ್ಪಿಸ್ಕೊಟ್ರು. ಆತನ ಮರಣದಿಂದಾಗಿ ನೀನು ನಾನು ದೇವರ ಮುಂದೆ ಇವತ್ತು ನೀತಿವಂತರಾಗಿ, ನೀತಿಯ ಸ್ವರೂಪಿಗಳಾಗಿ ನಿಲ್ತಾ ಇದ್ದೀವಿ. ಇದು ಕ್ರಿಸ್ತನ ಮರಣದ ಫಲಿತಾಂಶ. ನಾವು ನಮ್ಮ ಕ್ರಿಯೆಗಳಿಂದ ನೀತಿವಂತರಲ್ಲ. ನಾವು ನಮ್ಮ ಕ್ರಿಯೆಗಳಿಂದ ನೀತಿವಂತರಾಗೋದಾದ್ರೆ ಯಾರು ನೀತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲರೂ ಪಾಪಿಗಳು, ಎಲ್ಲರೂ ಪಾಪ ಮಾಡಿ ದೇವರ ಒಂದು ಸ್ವರೂಪ ಕಳ್ಕೊಂಡವ್ರೆ, ದೇವರ ಒಂದು ಅನ್ಯೂನ್ಯತೆ ಕಳ್ಕೊಂಡವ್ರೆ, ದೇವರಿಂದ ದೂರ ಇದ್ದಾರೆ, ದೇವರ ಒಂದು ಮಹಿಮೆ ಕಳ್ಕೊಂಡು. ಸೊ ನಾವಾಗಿ ನಾವು ದೇವರ ಬಳಿಗೆ ಹೋಗಬಹುದು ಅಂತ ಹೇಳಿ ಕನಿಷ್ಠ 100% ಅವಕಾಶ ಇದ್ದಿದ್ರು ಕೂಡ, ಮನುಷ್ಯರು ತಮ್ಮ ಸ್ವಂತ ಪ್ರಯತ್ನಗಳಿಂದ ದೇವರ ಬಳಿಗೆ ಹೋಗ್ಬೋದು ಅನ್ನುವಂತಹ 100ರಲ್ಲಿ ಕೇವಲ 1% ಅವಕಾಶ ಇದ್ರೂ ಯೇಸು ಈ ಲೋಕಕ್ಕೆ ಬರೋದ್ರಲ್ಲಿ ಅರ್ಥನೇ ಇಲ್ಲ. 1% ಚಾನ್ಸ್ ಕೂಡ ಇಲ್ಲದೆ ಇರೋದ್ರಿಂದಲೇ ಕ್ರಿಸ್ತನೇ ಈ ಲೋಕಕ್ಕೆ ಬರ್ಬೇಕಾಗಿ ಬಂತು ಅನ್ನೋದು ನಾವು ದೃಢವಾಗಿ ನಂಬಬೇಕಾಗಿರುವಂತಹ ಸತ್ಯ. 2ನೇ ವಚನವನ್ನು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 9:28. 9:28. ಒಂದೇ 28. ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ಆಮೇನ್. ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಆಮೇನ್. ಆಮೆನ್. ಸೊ ಇಲ್ಲಿ 27 ಕಾರಣದಲ್ಲಿ ಮಾತ್ರ ಇರುವಂತದ್ದು. ಬೇರೆ ಪುಸ್ತಕ ಬೈಬಲ್ ಅಲ್ಲಿ ನಾವು ನೋಡಿದ್ರೆ 28 ಅಂತ ಇರುತ್ತೆ. ಇಲ್ಲಿ 27, 28 ಒಟ್ಟಿಗೆ ಒಂದೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಏನು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ, ಆ ಒಂದೇ ಸಾರಿ ನಮಗೆ ಸಾವಿರೋದು, ಆಮೇಲೆ ನ್ಯಾಯ ತೀರ್ಪು. ಬೇರೆ ಬೇರೆ ಧರ್ಮಗಳಲ್ಲಿ ಹೇಳೋ ಪ್ರಕಾರ ನಮ್ಗೆ ಯಾರಿಗೂ ಕೂಡ ಪುನರ್ಜನ್ಮ ಇಲ್ಲ. ಪುನರ್ಜನ್ಮ ಇಲ್ಲ ಅನ್ನೋದಕ್ಕೆ ಇಬ್ರಿ 9:27ನೇ ವಚನ ತುಂಬಾ ಸ್ಪಷ್ಟಪಡಿಸುತ್ತೆ ನಮಗೆ. ಒಂದೇ ಒಂದೇ ಸಾರಿ ಸಾಯೋದು, ಆಮೇಲೆ ನಾವೆಲ್ಲರೂ ಕೂಡ ನ್ಯಾಯ ತೀರ್ಪು ಒಳಗಾಗ್ಬೇಕು ಅಂತ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಇದು ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ. ಬಹುಜನರು ಅಂತಾನೆ ಇದೆ. ತುಂಬಾ ಜನ ಇದರಲ್ಲೂ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಬೈಬಲ್ನ ಹೇಗೆ ಅಂದ್ರೆ, ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಸತ್ತಿದ್ದಾರೆ ಅಂತ. ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಸತ್ತಿಲ್ಲ.
ಅಂತ ನಾವು ಹೇಳೋದು. ಯಾಕೆ ಅಂತ ಹೇಳಿದ್ರೆ ಯೇಸು ಎಲ್ಲರಿಗೋಸ್ಕರ ಸತ್ತಿದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕಾಗಿತ್ತಲ್ವಾ. ಒಂದ್ ವೇಳೆ ಕೆಲವರೆಲ್ಲ ಎಷ್ಟೋ ಜನ ರಕ್ಷಣೆ ಹೊಂದ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರು ಖಂಡಿತವಾಗ್ಲೂ ಅವ್ರಿಗೋಸ್ಕರ ಸತ್ತಿಲ್ಲ ಅಂತ. ಹಾಗಾದ್ರೆ ಯಾಕೆ ದೇವ್ರು ಈ ತರ ಮಾಡಿದ್ರು ಅಂದ್ರೆ ಯಾರು ನಂಬ್ತಾರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರಿಗೆ ಗೊತ್ತು. ಹಾಗಾಗಿ ದೇವ್ರು ಯಾರನ್ನ ಆರಿಸ್ಕೊಂಡಿದ್ದಾರೆ ತಾಯಿ ಗರ್ಭದಲ್ಲೇ ಅವ್ರಿಗೋಸ್ಕರ ಮಾತ್ರನೇ ಪ್ರಾಣ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಹೇಳುವಂತದ್ದು ಬೈಬಲ್ ಆಧಾರದ ಪ್ರಕಾರ. ಅನೇಕ ಕಡೆ ಈ ತರ ಇದೆ, ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಅಂತಾನೆ ಇರೋದಿಲ್ಲಿ. ಮತ್ತೆ ಇನ್ನು ಆ ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯ 48ನೇ ವಚನದಲ್ಲಿ ನೋಡೋದಾದ್ರೆ, ಯಾರ್ಯಾರು ನಿತ್ಯ ಜೀವಕ್ಕೋಸ್ಕರ ನೇಮಿಸಲ್ಪಟ್ಟಿದ್ರೋ ಅವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಅಂಗೀಕರಿಸ್ಕೊಂಡು ರಕ್ಷಣೆ ಹೊಂದಿದ್ರು ಅಂತ ಇದೆ. ಅಂದ್ರೆ ನೇಮಿಸಲ್ಪಟ್ಟಿರೋರು, ನಿತ್ಯ ಜೀವಕ್ಕಾಗಿ ನೇಮಿಸಲ್ಪಟ್ಟಿರೋರು ಅವ್ರು ಮಾತ್ರ ಯೇಸು ನಂಬಿದ್ರು ಅಂತ. ಸುವಾರ್ತಿಕರು ಎಲ್ಲೇ ಹೋದ್ರು ಕೂಡ ಕೆಲವ್ರು ನಂಬ್ತಾರೆ, ಕೆಲವ್ರು ಮಾತ್ರ ಬೆರಳೆಣಿಕೆಯಷ್ಟು ಜನ ನಂಬ್ತಾರೆ, ತುಂಬಾ ಜನ ಬಿಟ್ಬಿಡ್ತಾರೆ, ನಂಬಲ್ಲ. ಸುವಾರ್ತೆ ಗೊತ್ತಿಲ್ಲ ಅಂತ ಅಲ್ಲ, ಸುವಾರ್ತೆ ಗೊತ್ತಿದ್ದು ನಂಬ್ತಾ ಇಲ್ಲ. ಯೇಸು ಯಾರಂತ ಗೊತ್ತಿದ್ದು ಕೂಡ ಜನ ನಂಬ್ತಾ ಇಲ್ಲ ಅಂದ್ರೆ ಆರಿಸಲ್ಪಟ್ಟಿಲ್ಲ ಅಂತಾನೆ ಅರ್ಥ. ಸೊ ಇದನ್ನ ಒಂದ್ ವೇಳೆ ಕಷ್ಟ ಆದ್ರೂ ಕೂಡ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಅದನ್ನ ಹೇಗೆ ತಗೊಂತೀನಿ ಅಂದ್ರೆ, ಹೌದು ಯೇಸು ಬಹುಜನರಿಗೋಸ್ಕರ ಅಂದ್ರೆ ಆರಿಸಲ್ಪಟ್ಟವ್ರಿಗೋಸ್ಕರನೇ ಸತ್ತಿದ್ದಾರೆ ಅಂತ ನಾನು ನಂಬ್ತೀನಿ. ಒಂದು ವೇಳೆ ಆರಿಸಲ್ಪಟ್ಟವ್ರಿಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರ ಅನ್ನೋದಾದ್ರೆ ಹಾಗಾದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಯೇಸುನ ನಂಬದೆ ಸಾಯ್ತಿದಾರೆ ಅಂದ್ರೆ ಯೇಸು ಅವರನ್ನ ರಕ್ಷಿಸೋದಕ್ಕೆ ಅಶಕ್ತನ? ಅವ್ರನ್ನ ರಕ್ಷಿಸೋದಕ್ಕೆ ದೇವ್ರ ಕೈಲಿ ಶಕ್ತಿ ಸಾಲ್ತಿಲ್ವಾ? ಸೊ ಇದು ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಹಾಗಾಗಿನೇ ದೇವರು ಯಾರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೋ ಅವರು ಖಂಡಿತವಾಗ್ಲು ಸಿಲುಬೆಯಲ್ಲಿ ಆ ಯೇಸು ಕ್ರಿಸ್ತನ ಬಲಗಡೆಯಲ್ಲಿ ಸಾಯ್ತಾ ಇದ್ದವನು ಸಾಯಕ್ ಮುಂಚೆ ಯೇಸು ನಂಗೆ ಕರ್ಸ್ಕೊಂಡ. ಆರಿಸಲ್ಪಟ್ಟಿದ್ರೆ ಖಂಡಿತವಾಗ್ಲು ಆ ಪಕ್ಕದಲ್ಲಿ ಇಬ್ರು ಕಳ್ಳರು ಕೂಡ ಸೇಮ್ ಸುವಾರ್ತೆಯನ್ನ ಕೇಳಿದ್ರು, ಸೇಮ್ ಯೇಸು ಜೊತೆ ಒಂದು ವಾರ ಪೂರ್ತಿ ಕಷ್ಟಪಟ್ರು, ಆ ಒಂದು ಅವಮಾನ ಹೊಂದಿದ್ರು. ಯೇಸು ಬಗ್ಗೆ ಅಲ್ಲಿ ಆಡ್ತಿದ್ದಂಥವ್ರು, ಪಿಲಾತನ ಹೇಳಿದ್ದು, ಹೆರೋದನ ಹೇಳಿದ್ದು, ಸುತ್ತಮುತ್ತಲಿನ ಅಲ್ಲಿ ಜನ ಮಾತಾಡ್ತಿದ್ದು ಪ್ರತಿಯೊಂದು ಕೂಡ ಇಬ್ರು ಕಳ್ಳರು ಕೂಡ ಯೇಸುವನ್ನ ಹಿಡ್ಕೊಂಡಾಗ್ಲಿಂದಲೂ ಕೂಡ ಯೇಸು ಜೊತೆನೆ ಪ್ರಯಾಣ ಮಾಡ್ತಿದ್ದಾರೆ ಆ ಗೋಲ್ಗುತ ಬೆಟ್ಟಕ್ಕೆ. ಸಿಲುಬೆಯಲ್ಲಿ ಹಾಕಲ್ಪಡೋ ತನಕನೂ ಕೂಡ ಇಬ್ರು ಕಳ್ಳರು ಜೊತೆಲೇ ಇದ್ರು. ಆ ಇಬ್ರು ಕಳ್ಳರು ಸೇಮ್ ಒಂದೇ ವಿಷಯವನ್ನ ನೋಡ್ತಿದ್ದಾರೆ, ಒಂದೇ ವಿಷಯನ ಕೇಳ್ತಿದ್ದಾರೆ, ಒಂದೇ ವಿಷಯನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಸಿಲುಬೆಯಲ್ಲಿ ಸಾಯೋಕ್ ಮುಂಚೆ ಒಬ್ಬ ನೀನು ಯೇಸುವೆ ಆಗಿದ್ರೆ, ದೇವರ ಕುಮಾರನೇ ಆಗಿದ್ರೆ ನಿನ್ನನ್ನ ರಕ್ಷಿಸ್ಕೊಂಡು ನನ್ನನ್ನು ರಕ್ಷಿಸು ಅಂತ ಹೇಳ್ತಿರೋದು. ಆಗಿದ್ದಾಗ ಶಾರೀರಿಕವಾಗಿ ಅವನು ಯೋಚನೆ ಮಾಡ್ತಿದ್ದಾನೆ ಅವನ್ ಬದುಕೋದಕ್ಕೋಸ್ಕರ. ಆದ್ರೆ ಇನ್ನೊಬ್ಬ ಸುವಾರ್ತೆನ ಯೇಸುವನ್ನ ಅರ್ಥ ಮಾಡ್ಕೊಂಡು ನಿನ್ನ ರಾಜ್ಯದೊಂದಿಗೆ ಬರುವಾಗ ನನ್ನನ್ನ ನೆನಪಿಸ್ಕೊ ಅಂತ ಹೇಳಿ, ದೇವರ ರಾಜ್ಯನೇ ಬೇರೆ ಅಂತ ಅರ್ಥ ಮಾಡ್ಕೊಂಡವನು. ಯೇಸುವಿನ ರಾಜ್ಯ ಬೇರೆ, ಯೇಸುವಿನ ಜೀವ ಬೇರೆ, ಯೇಸುವಿನ ಪರಿಪಾಲನೆ ಬೇರೆ ಅಂತ ಹೇಳಿ ಅವನು ಅರ್ಥ ಮಾಡ್ಕೊಂಡು ಆ ರೀತಿ ಹೇಳಿದ ತಕ್ಷಣ ಹಿಂದೆ ನೀನ್ ನನ್ ಕೂಡ ಪ್ರದೇಶದಲ್ಲಿ ಇರುವೆ ಅಂತ ಹೇಳಿ. ಸೊ ನೋಡೋರೆಲ್ಲ ಕೇಳೋರೆಲ್ಲ ರಕ್ಷಣೆ ಹೊಂದುತ್ತಾರೆ ಅಂತ ಅಲ್ಲ ಅರ್ಥ. ಆರಿಸಲ್ಪಟ್ಟವ್ರು ಖಂಡಿತ ರಕ್ಷಣೆ ಹೊಂದುತ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಇದರ ಅರ್ಥ ಏನಿಲ್ಲಿ ನಾವು ನೋಡ್ತಿರುವಂತದಂದ್ರೆ, ಸೊ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವುದೆಂಬುದಾಗಿದೆ. ಯೇಸು ಕ್ರಿಸ್ತನು ಒಂದೇ ಸಾರಿ ಸಮರ್ಪಿತನಾದದ್ದು ಏನಕ್ಕೋಸ್ಕರ ಅಂದ್ರೆ ಹ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು, ರಕ್ಷಣೆ ಹೊಂದಬೇಕು ಅಂತ ಹೇಳಿ. ನಮ್ಮ ಕ್ರಿಸ್ತನ ಒಂದು ಸಮರ್ಪಣೆ ಅಂದ್ರೆ ಆತನ ಒಂದು ಮರಣ ಅನ್ನೋದು ನಿನ್ನನ್ನ ನನ್ನನ್ನ ರಕ್ಷಣೆಗೆ ನಡೆಸಿದೆ ಅಂತ ಹೇಳಿ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡುವವರಾಗಿ ಮಾಡಿದೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಇಬ್ರಿಯರಿಗೆ 10ನೇ ಅಧ್ಯಾಯದಲ್ಲಿ 10ನೇ ವಚನ ಓದೋಣ. ದೇ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಇನ್ನು ಸ್ವಲ್ಪ ಮುಂದೆಯಿಂದ ಓದ್ಬೋದು. ಯೇಸು ಕ್ರಿಸ್ತನು ಒಂದೇ ಸಾರಿ ಒಂದೇ ಸಾರಿ ಹ ಏನಂತಿದೆ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಒಂದೇ ಮಾಡಿ. ಸಾರಿ ದೇಹ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಹೌದು. ಶುದ್ಧರಾದೆವು. ಹ್ಮ್. ಸೊ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನ ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು ಅಂತ. ನಾವು ಶುದ್ಧರಾಗಿರೋದಾಗೆ ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಸೃಷ್ಟಿ ಮಾಡಲ್ಪಟ್ಟಿರೋದು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋದು ನೀತಿವಂತರಾಗಿ ಬದುಕಲು, ನಾವು ಒಳ್ಳೆಯವರಾಗಿ ಬದುಕಲು, ಒಳ್ಳೆ ಕಾರ್ಯಗಳನ್ನ ಮಾಡಲೆಂದೇ ದೇವರ ಸ್ವರೂಪದಲ್ಲಿ ನಾವೆಲ್ಲ ಸೃಷ್ಟಿಯಾಗಿರೋದು.
ಆದ್ರೆ ನಾವು ಮಾಡೋ ನಾವೆಲ್ಲ ಪಾಪಿಗಳಾದ್ಮೇಲೆ ನಮ್ಮ ಒಳ್ಳೆ ಕಾರ್ಯಗಳು ಕೂಡ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. मैं घाला दोन बेटा उनका संदेश ನಾವು से ಸೈಲೆಂಟ್ ಕಲ್ಲವಮ್ಮ. ನಾವು ಪರಿಶುದ್ಧರಾಗೋದು ಯಾವ ರೀತಿ, ನಾವು ಶುದ್ಧರಾಗೋದು ಯಾವ ರೀತಿ, ನಾವು ದೇವ್ರ ಮಕ್ಕಳು ಆಗೋದು ಯಾವ ರೀತಿ ಅಂದ್ರೆ ಯೇಸು ಕ್ರಿಸ್ತನ ಮರಣದಿಂದ ಮಾತ್ರನೇ. ಅದೆಷ್ಟು ಸ್ಪಷ್ಟವಾಗಿದೆ ನೋಡಿ. ಯೇಸು ಕ್ರಿಸ್ತನು ಒಂದೇ ಸಾರಿ ಸಾಯುವಂಥದ್ದು, ಆತನ ದೇಹ ಸಮರ್ಪಣೆ ಮಾಡ್ಕೊಂಡ ಸಿಲುಬೆಯಲ್ಲಿ. ಅದರ ಮೂಲಕನೇ ಯೇಸುವನ್ನ ನಂಬುವಂತವ್ರು ಪರಿಶುದ್ಧರಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಯೇಸು ಕ್ರಿಸ್ತನು ಒಂದೇ ಸಾರಿ ದೇವನ ಬಲಿ ಕೊಟ್ಟ ಕಾರಣ ನಾವು ಪವಿತ್ರಗೊಳಿಸಲ್ಪಟ್ಟಿದ್ದೇವೆ, ನಾವು ಶುದ್ಧರಾಗಿದ್ದೇವೆ. ಇನ್ನೊಂದು ವಚನ ಓದೋಣ ಇದಕ್ಕೆ. ಅಂದ್ರೆ ಯೇಸು ಕ್ರಿಸ್ತ ಮರಣದ ಫಲಿತಾಂಶ ಏನು ಅಂತ, ನಾವು ಶುದ್ಧರಾಗಿರೋದು ಮಾತ್ರ ಅಲ್ಲ. 1 ಪೇತ್ರ 3:18 ಓದೋಣ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. 3:18. ಹೌದು, ಸಾರಿ ಬೇರೆ ದಯಮಾಡಿ ಕ್ಷಮಿಸಿ, ನಾನು ಬೇರೆದು ಓದಿದ್ದೀನಿ. 3:18 ವಚನ. ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ನೀವು ಆಮೆನ್. ಎಲ್ಲಿಂದ ಓದ್ತೀರಾ? ಫುಲ್ ಸ್ಟಾಪ್ ಎಲ್ಲ ಐತೆ, ಕ್ರಿಸ್ತನೂ ಎಲ್ಲಿಂದ ಸಹ ಶುರು ಮಾಡ್ತೀರಾ? ನೀತಿವಂತನಾಗಿ ಕ್ರಿಸ್ತನೂ ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆಮೇನ್. ಸೊ ಇಲ್ಲಿ ಸ್ಪಷ್ಟವಾಗಿ ಹೇಳೋದೇನು? ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅಂತ ತುಂಬಾ ಸ್ಪಷ್ಟವಾಗಿದೆ. ಯೇಸು ಕ್ರಿಸ್ತನಲ್ಲಿ ಒಂದು ಪಾಪನೂ ಇಲ್ಲ. ಆತನು ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟದ್ದು. ಯಾರು ಅನೀತಿವಂತರು? ನೀನು ನಾನು. ಯಾಕಂದ್ರೆ ನಾವೆಲ್ಲರೂ ಪಾಪ ಮಾಡಿ ದೇವರಿಂದ ದೂರವಾಗಿದ್ದು. ನೀತಿವಂತನಿಲ್ಲ, ಒಬ್ಬನಾದ್ರಿಲ್ಲ ಅಂತ ವಾಕ್ಯ ಹೇಳುತ್ತೆ. ಆದ್ರೆ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಡುವಾಗ ಆತನು ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ. ಯಾಕೆ ದೇವರ ಬಳಿಗೆ ಸೇರಿಸ್ಬೇಕು? ಯಾಕಂದ್ರೆ ದೇವರಿಂದ ನಾವು ದೂರ ಆಗಿದ್ವಿ, ನಾವು ದೇವರಿಂದ ಬೇರ್ಪಟ್ಟಿದ್ವಿ. ನಾವು ಪ್ರತಿ ಸಲ ಸತ್ಯ ಸುವಾರ್ತೆಯಲ್ಲಿ ಹೇಳ್ತಾ ಇರ್ತೀವಲ್ಲ, ಅತಿ ದೊಡ್ಡ ಪಾಪ ಯಾವುದು ಅಂದ್ರೆ ದೇವರಿಂದ ನಾವು ಬೇರ್ಪಟ್ಟಿರೋದು. ಅತಿ ದೊಡ್ಡ ಸಮಸ್ಯೆ ಯಾವುದು? ನಾವು ದೇವರಿಂದ ಬೇರ್ಪಟ್ಟಿರೋದು. ಈಗ ಕೆಟ್ಟು ಹೋದ ಕುಮಾರನಿದಾನಲ್ಲ ಬೈಬಲ್ ಅಲ್ಲಿ, ಆ ಕೆಟ್ಟು ಹೋದ ಕುಮಾರನ ಅಂದ್ರೆ ಏನು? ಇಬ್ಬರು ಮಕ್ಕಳಿರ್ತಾರೆ ತಂದೆಗೆ. ಒಬ್ಬ ತನ್ನ ಆಸ್ತಿಯಲ್ಲಿ ನನಗೆ ಬರ್ಬೇಕಾದಂತ ಪಾಲನ್ನು ಕೊಡು, ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಆ ಆಸ್ತಿಯನ್ನು ಇಸ್ಕೊಂಡು ಹೋಗ್ಬಿಡ್ತಾನೆ. ನೀವು ಯೋಚನೆ ಮಾಡಿದೀರಾ? ಆ ಕೆಟ್ಟ ಕುಮಾರನು ಮನೆಯಲ್ಲಿ, ಅವರಪ್ಪನ ಮನೆಯಲ್ಲಿ ಇರೋ ತನಕನೂ ಕೂಡ ಅವನು ರಾಜನಾಗಿ ಬದುಕದ. ಯಾವುದರ ಚಿಂತೆ ಅವನಿಗೆ ಇರ್ಲಿಲ್ಲ. ಒಂದು ದಿನ ಕೂಡ ಹಸಿವೆಯ ಬಗ್ಗೆ ಅವನು ಯೋಚನೆ ಮಾಡಿಲ್ಲ. ಹಸಿವೆ ಹೇಗಿರುತ್ತೆ ಅನ್ನೋ ಪರಿಚಯನೂ ಇರ್ಲಿಲ್ಲ ಅವನಿಗೆ. ಬಟ್ಟೆ ಇಲ್ಲದೇನೋ, ಊಟ ಇಲ್ದೇನೋ, ಮನೆ ಇಲ್ದೇನೋ, ಒಂದು ಕಷ್ಟ ಇರ್ಲಿಲ್ಲ ಅವನಿಗೆ. ಯಾಕಂದ್ರೆ ಅವನ ತಂದೆಯ ಜೊತೆ ಇದ್ದಿದ್ರಿಂದ. ಆದ್ರೆ ಯಾವಾಗ ಆ ಆಸ್ತಿನ ಅವನ್ ತಗೊಂಡು ಹೋಗ್ಬಿಡ್ತಾನೋ, ಕ್ಷಣ ಮಾತ್ರದಲ್ಲ ಆಸ್ತಿ ಹಾಳಾಗುತ್ತೆ. ಅವನ ಜೊತೆ ಅವ್ನು ನಂಬ್ಕೊಂಡಿದ್ದಂತ ಸ್ನೇಹಿತರೆಲ್ಲ ಕೈ ಬಿಟ್ಟು ಹೋಗ್ತಾರೆ. ಕೊನೆಗೆ ಅವನು ಬರಿಗೈಯಲ್ಲಿ ನಿಲ್ತಾನೆ. ಊಟ ಇಲ್ಲ, ನಿದ್ರೆ ಇಲ್ಲ, ಬಟ್ಟೆ ಇಲ್ಲ, ಇರಕ್ ಮನೆ ಇಲ್ಲ. ಆಮೇಲೆ ಅವನು ತಪ್ಪನ್ನ ತಿಳ್ಕೊಂಡು ವಾಪಸ್ ತಂದೆ ಬಳಿಗೆ ಬಂದಾಗ ದೇವರು ಮತ್ತೆ, ಆ ತಂದೆ ಮತ್ತೆ ಅವನಿಗೆ ಅದೇ ಸ್ಥಾನಮಾನ ಕೊಟ್ಟು ಅವನು ಕೇಳೋದು ಇಲ್ಲ. ನನಗೆ ಆಶ್ಚರ್ಯ ಏನ್ ಗೊತ್ತಾ? ಆ ಮಗ ವಾಪಸ್ ಬಂದು ಅವನು ಪ್ರಿಪೇರ್ ಆಗಿ ಬಂದಿರ್ತಾನೆ. ನಾನು ಯಾವ ರೀತಿ ಪಶ್ಚಾತ್ತಾಪ ಪಡಬೇಕು, ಯಾವ ರೀತಿ ನಾನು ಕ್ಷಮಾಪಣೆ ಕೇಳಬೇಕು ನಮ್ಮ ಅಪ್ಪನ ಹತ್ರ ವಾಪಸ್ ಹೋದ ತಕ್ಷಣ ಅಂತ ಹೇಳ್ಬಿಟ್ಟು ಅವನು ಮನಸ್ಸಲ್ಲಿ ಸಿದ್ಧತೆಯೊಂದಿಗೆ ಬಂದಿರ್ತಾನೆ. ನಾನ್ ಮಗ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯತೆನೇ ಇಲ್ಲ ನನಗೆ. ನಾನು ಹೋಗಿ ನಮ್ಮ ಅಪ್ಪನ ಕಾಲಿಗೆ ಬಿದ್ದ್ಬಿಟ್ಟು, ಅಪ್ಪ ನಿನ್ನ ಮಗನಾಗಿ ಬದುಕೋ ಯೋಗ್ಯತೆ ನನಗಿಲ್ಲ, ನಿನ್ನ ಮನೆಯಲ್ಲಿ ಒಂದು ಆಳಾಗಿ ಒಂದು ಸೇವಕನಾಗಿ ಬದುಕ್ತೇನೆ, ಆದ್ರೆ ನಿನ್ ಜೊತೆ ಇರೋಕೆ ಒಂದು ಅವಕಾಶ ಕೊಡು ಅಂತ ಮಾತ್ರ ಅವನು ಕೇಳ್ಕೊಳ್ಳೋದು. ಆದ್ರೆ ಆ ಆ ಒಂದು ವಚನಗಳನ್ನು ಓದುವಾಗ ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ? ಅವನು ಬಂದ ತಕ್ಷಣನೇ ಅವನು ಏನ್ ಹೇಳ್ತಾನಂತಾನು ಕೇಳಲ್ಲ ತಂದೆ. ಆ ಗೇಟ್ ಕಡೆನೆ ನೋಡ್ತಿರ್ತಾನೆ. ಇವತ್ತಲ್ಲ ನಾಳೆ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಅಂತ. ಬಂದ ತಕ್ಷಣನೇ ಅವನ್ ಎಷ್ಟೇ ಗಲೀಜಿದ್ರು ಕೂಡ ತಬ್ಕೊಂಡು ಮುದ್ದಾಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿದ್ದಂತ ಸೇವಕನ ಕರೆದು ಸ್ನಾನ ಮಾಡಿಸೋದಾಗ್ಲಿ, ಬಟ್ಟೆ ಹಾಕ್ಸೋದಾಗ್ಲಿ, ಅವನಿಗೋಸ್ಕರ ಕೊಬ್ಬಿದಂತ ಕರುನ ಕುಯ್ಯೋದಾಗ್ಲಿ, ಹಬ್ಬ ಮಾಡೋಣ ಯಾಕಂದ್ರೆ ಸತ್ತು ಹೋಗಿದ್ದಂತ ನನ್ನ ಮಗನ ಇವತ್ತು ಬದುಕು ಬಂದಿದ್ದಾನೆ ಅಂತ.
ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮಗ ಸತ್ತೋಗಿದ್ದಾನೆ ಅಂತ ಅನ್ಕೊಂಡೆ, ಆದ್ರೆ ಇವತ್ತು ಬದುಕು ಬಂದಿದ್ದಾನೆ. ಸತ್ತೋಗೋದು ಅಂದ್ರೆ ಏನ್ ಗೊತ್ತಾ? ದೇವರಿಂದ ದೂರ ಆಗೋದು. ಅವನು ದೇವರಿಂದ ದೂರ ಆಗ್ಬಿಟ್ಟಿದ್ದ, ಆದ್ರೆ ದೇವ್ರ ಬಳಿ ಬಂದದ್ದೇ, ಆ ಪಶ್ಚಾತ್ತಾಪದ ಮನಸ್ಸಿನಿಂದ ದೇವ್ರ ಬಳಿ ಬಂದಿದ್ದೆ ಅವನು ತುಂಬಾ ಸಂತೋಷವಾಯ್ತು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದೇ ರೀತಿ ಇಲ್ಲಿ ನಾವು ನೋಡ್ತಿರುವಂತದ್ದು, ನೀನು ನಾನು ದೇವರ ಜೊತೆ ಇರ್ಬೇಕಂತ ಸೃಷ್ಟಿಯಾಗಿದ್ದು, ದೇವರನ್ನ ಆರಾಧಿಸ್ಬೇಕು ಅಂತ ಸೃಷ್ಟಿಯಾಗಿದ್ದು, ದೇವರಿಂದ ನಾವು ದೂರ ಆಗ್ಬಿಟ್ಟಿದ್ವಿ ಪಾಪ ಮಾಡಿ. ನಾವು ಪಾಪ ಮಾಡಿ ಅಂದ್ರೆ ನಮ್ಮ ಪೂರ್ವಿಕ ಆದಾಮ ಮಾಡಿದಂತ ಪಾಪ, ಒಬ್ಬನಿಂದ ನಾವೆಲ್ಲರೂ ಹೇಗೆ ಪಾಪಿಗಳಾದವೋ ಹಾಗೇನೆ ಒಬ್ಬನಿಂದ ನಾವೆಲ್ಲರೂ ಪರಿಶುದ್ಧರಾಗ್ತಿದೀವಿ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀವಿ. ಸೊ ನೀನು ನಾನು ದೇವರ ಬಳಿ ಬರ್ಬೇಕಂತ ಕ್ರಿಸ್ತನು ತನ್ನ ಪ್ರಾಣವನ್ನ ಕೊಟ್ಟ ಎಂಬುದಾಗಿ ನೋಡ್ತೇವೆ. ಒಂದೇ ಸಾರಿ ಆತನ ಪ್ರಾಣವನ್ನ ಸಮರ್ಪಣೆ ಮಾಡ್ಕೊಂಡು, ಆತನ ಮರಣದ ಫಲಿತಾಂಶ ನಾವು ಮತ್ತೆ ದೇವರ ಜೊತೆಗೆ ಬರೋದಕ್ಕೆ, ದೇವರೊಂದಿಗೆ ಒಂದಾಗೋದಕ್ಕೆ ಒಂದು ಅವಕಾಶ ಸಿಕ್ತು ಎಂಬುದಾಗಿ ನೋಡ್ತಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಇವೆಲ್ಲ ಕ್ರಿಸ್ತನ ಮರಣದ ಒಂದು ಫಲಿತಾಂಶಗಳೆಂಬುದಾಗಿ ನೋಡ್ತಾರೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ, ಮೂರನೇ ಮುಖ್ಯ ಸಂದೇಶವನ್ನು ನೋಡುವಾಗ, ಯೇಸುವಿನ ಮರಣದ ರಹಸ್ಯವೇನು ಅಂತ ಹೇಳಿ. ಏನು ರಹಸ್ಯ? ಯೇಸು ಕ್ರಿಸ್ತನು ಸಾಯೋದಕ್ಕೆ ರಹಸ್ಯ ಏನು? ತುಂಬಾ ಜನಕ್ಕೆ ರಹಸ್ಯಗಳು ಗೊತ್ತಿರಲ್ಲ. ಸಾಧಾರಣವಾಗಿ ಯೇಸು ಬಂದ, ಆ, ಅನ್ಯಾಯವಾಗಿ ಸಿಲುವೆಗೆ ಹಾಕಿದ್ರು, ಹಾಗೆ ಹೀಗೆ, ಸ್ವಂತ ಯಹೂದರಿಗೋಸ್ಕರ ಬಂದ್ರು, ಯಹೂದರೇ ಆತನನ್ನ ಸಿಲುವೆಗೆ ಹಾಕಿದ್ರು ಅಂತ ಏನೆಲ್ಲ ಮಾತಾಡ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ರಹಸ್ಯ ಗೊತ್ತಿಲ್ಲ ತುಂಬಾ ಜನಕ್ಕೆ. ಯೇಸು ಬಂದದ್ದು ಒಂದು ಮಿಸ್ಟರಿ ಏನು ಅಂದ್ರೆ, ಮೊದಲನೇದಾಗಿ 1 ಯೋಹಾನ 3:8 ಓದೋಣ. ಏನ್ ಹೇಳುತ್ತದು? 1 ಯೋಹಾನ 3:8. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನೆಂಬುದಾಗಿ ವಾಕ್ಯ ಹೇಳುತ್ತೆ. ಏನಕ್ಕೆ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿದ್ದು? ಪ್ರತ್ಯಕ್ಷ ಅಂದ್ರೆ ಈ ಲೋಕಕ್ಕೆ ಯೇಸು ಏನಕ್ಕಾಗಿ ಬಂದ್ರು, ಏನಕ್ಕಾಗಿ ಸತ್ರು ಅಂದ್ರೆ ಸೈತಾನನ ಕೆಲಸಗಳನ್ನ ಲಯ ಮಾಡೋದಕ್ಕೋಸ್ಕರ. ಇದು ರಹಸ್ಯ. ಯಾಕೆ ಇದು ರಹಸ್ಯ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದೇ ಇರುವಂತಹ ದೇವರು ಕಣ್ಣು ಕಾಣುವಂತಹ ರೂಪದಲ್ಲಿ, ಶಾರೀರಿಕ ರೂಪದಲ್ಲಿ ಬಂದದ್ದು ಕಣ್ಣು ಕಾಣದೇ ಇರುವಂತಹ ಸೈತಾನನ ಬಲಗಳನ್ನ ಮುರಿಯೋದಕ್ಕೋಸ್ಕರ. ಇದು ಆಗ್ಲೇ ಆದಿಕಾಂಡ 3:15 ದೇವರು ವಾಗ್ದಾನ ಮಾಡಿದ್ದ. ಏನು ಆ ವಾಗ್ದಾನ? ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆ ಸಂತಾನವು ನಿನ್ನ ತಲೆನ ಜಜ್ಜುವುದು ಅಂತ ಹೇಳಿ, ಆ ಜಜ್ಜೋದೆ ಆ ಸೈತಾನನ ಅಧಿಕಾರವನ್ನ, ಅವನ ಕೆಲಸಗಳನ್ನ ನಾಶ ಮಾಡ್ತಾನೆ ಅಂತ ಹೇಳಿ. ತುಂಬಾ ಜನಕ್ಕೆ ಗೊತ್ತಿಲ್ಲ ಯೇಸು ಏನಕ್ಕೆ ಬಂದ್ರು, ಏನಕ್ಕೆ ಸತ್ರು ಅಂತ ಹೇಳ್ಬಿಟ್ಟು. ಅನ್ಕೊಳ್ಳೋದೇನೆ ಅಂದ್ರೆ, ಯೇಸು ನಾನೇ ದೇವರು ಅಂತ ಅನ್ಕೊಂಡ, ಇನ್ನೊಂದು ಮತ್ತೊಂದು ಆ ಕಾರಣಗಳಿಗಾಗಿ ಯಹೂದ್ರು ಅವನನ್ನ ಹಿಡಿದು ಸಿಲುವೆಗೆ ಹಾಕಿದ್ರು ಅಂತ ಹೇಳ್ಬಿಟ್ಟು ಕೇವಲವಾಗಿ ಮಾತಾಡ್ತಾರೆ. ರಹಸ್ಯಗಳೆಲ್ಲರಿಗೂ ಕೂಡ ಅರ್ಥ ಆಗಲ್ಲ, ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಇವತ್ತು ನಾನು ನೀನು ಕ್ರಿಸ್ತನ ಮರಣದ ರಹಸ್ಯ ತಿಳ್ಕೊಂಡಿದೀವಿ ಅಂದ್ರೆ ಅದು ದೇವರ ಕೃಪೆನೇ ಆಗಿದೆ. ಎರಡನೇ ರಹಸ್ಯ ಏನು? ಯೋಹನ 14:6 ಓದುವಾಗ ಏನ್ ಹೇಳುತ್ತೆ ಅದರಲ್ಲಿ? ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಹ್ಮ್. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಆಮೆನ್. ಸೊ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು, ಆ ರಹಸ್ಯ ಏನು? ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದು ಅದನ್ನ ಸತ್ತದರ ರಹಸ್ಯ ಏನು ಅಂದ್ರೆ, ನನ್ನ ಮೂಲಕವಾಗಿ, ನನ್ನ ದೇಹದ ಮೂಲಕವಾಗಿ, ನನ್ನ ಮರಣದ ಮೂಲಕವಾಗಿ ಮಾತ್ರನೇ ನೀವು ತಂದೆಯ ಬಳಿಗೆ ಹೋಗೋದಕ್ಕೆ ಸಾಧ್ಯ. ದೇವರನ್ನ ಭೇಟಿಯಾಗಲು ನಾನೇ ಮಾರ್ಗ. ಈ ಲೋಕದಲ್ಲಿ ಎಷ್ಟೋ ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ, ಎಷ್ಟೋ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಯಾರು ಮಾರ್ಗ ಅಲ್ಲವೇ ಅಲ್ಲ. ಈ ಲೋಕದಲ್ಲಿ ಏನೋ ನಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ತುಂಬಾ ದೇವರುಗಳನ್ನ ಮಾಡ್ತಿದ್ದಾರೆ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? 1 ಕೊರಿಂಥ 10:20, ನಾವು ದೇವರುಗಳನ್ನೆಲ್ಲ ದೇವರು ಅನ್ಕೊಂಡು ದೆವ್ವಗಳಿಗೆ ನಾವು ಪೂಜೆ ಮಾಡ್ತಾ ಇದೀವಿ ಅಂತ. ವಿಗ್ರಹ ಆರಾಧನೆ ಅಂದ್ರೆ ದೆವ್ವದ ಆರಾಧನೆ. ಸೊ ದೇವರು ಅನ್ಕೊಂಡು ನಾವು ದೆವ್ವಗಳಿಗೆ ಬಲಿಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪೌಲನಲ್ಲಿ ಹೇಳ್ತದೆ. ದೇವರೊಬ್ಬನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಯೇಸು ಕ್ರಿಸ್ತನ ರೂಪದಲ್ಲಿ ಆತನು ಬಂದ. ನಾನೇ ಮಾರ್ಗ ಅಂತ, ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ, ನಿತ್ಯ ಜೀವ ಪಡಿಬೇಕು ಅಂದ್ರೆ, ಪಾಪದಿಂದ ಹೊರಗಡೆ ಬರಬೇಕು ಅಂದ್ರೆ, ಮತ್ತೆ ನಾವು ದೇವರ ಸನ್ನಿಧಿಯಲ್ಲಿ ಆ ನಿತ್ಯ ರಾಜ್ಯದಲ್ಲಿ ಸೇರ್ಬೇಕು ಅಂದ್ರೆ ಯೇಸುವೇ ಮಾರ್ಗ. ಅದಕ್ಕಾಗಿನೇ ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದು. ಅತ್ಯಂತ ಪ್ರಮುಖವಾದ ರಹಸ್ಯ, ನಾವು ದಾರಿ ತಪ್ಪಿ ಬಂದ್ಬಿಟ್ಟಿದೀವಿ. ನಮ್ಮ ದಾರಿ ತೋರ್ಸಕ್ಕೆ ಯೇಸು ಬಂದಿದ್ದು. ಪರಲೋಕಕ್ಕೆ ಹೋಗೋದೇ ನಮಗೆ ಗೊತ್ತಿಲ್ಲ. ನಾವು ಈ ಲೋಕದಲ್ಲಿ ಹೇಗ್ ಬದುಕಬೇಕು, ಈ ಲೋಕದಲ್ಲಿ ತಿನ್ನೋಣ ಕುಡಿಯೋಣ, ನಾನು ಸಾಯ್ತೀವಲ್ಲ ಅಂತ ಹೇಳಿ ಇಸ್ರಾಯೇಲ್ರು ಭಾವಿಸಿದ ಹಾಗೇನೆ ನಾವು ಕೂಡ ಭಾವಿಸ್ಕೊಂಡಿದ್ವಿ. ಹೊಟ್ಟೆ ದೇವ್ರು ಅನ್ಕೊಂಡು ಹೇಗೆ ಇಸ್ರಾಯೇಲ್ ಅನ್ಕೊಂಡು, ಹಾಗೇನೆ ಈ ಲೋಕದಲ್ಲಿ ಹೊಟ್ಟೆಗೆ ದೇವ್ರು ಅನ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬದುಕ್ತಿವಿಲ್ಲ ಸಾಯ್ತೀವಿ ಅಂತ ಯಾವ ದೇವ್ರನ್ನ ಕಟ್ಕೊಂಡು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಾತಾಡ್ಕೊಳ್ತಾರಲ್ಲ. ಹ್ಮ್ ಅದೇ ರೀತಿ. ಆದ್ರೆ ಇಲ್ಲಿ ರಹಸ್ಯ ತಿಳ್ಕೊಬೇಕಾಗಿರೋದು, ನಾವು ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಿದ್ದಾನೆ. ಆತನು ದೇವರ ಸನ್ನಿಧಿಯಿಂದ ಬಂದಿರೋದು, ಆತನ ರಾಜ್ಯದಿಂದ ಬಂದಿರೋದು. ಆತನ ಮೂಲಕನೇ ನಾವು ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುತ್ತೆ, ಆ ಒಂದು ನಿತ್ಯ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಮತ್ತೆ ಮೂರನೇದಾಗಿ ನಾವು ಒಂದು ವಚನ ಓದೋಣ, ರೋಮಪುರ 6:6. ಪಾಪ ದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ಣ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಆಮೇನ್. ಸೊ ಇಲ್ಲಿ ಏನ್ ಹೇಳುತ್ತೆ, ಏನಕ್ಕಾಗಿ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದು ಸತ್ತದ್ದು, ಅದರ ರಹಸ್ಯ ಏನು ಅಂದ್ರೆ, ಮೊದಲನೇದಾಗಿ ಸೈತಾನನ ಕಾರ್ಯಗಳನ್ನ ಲಯ ಮಾಡ್ದ. ಅಂದ್ರೆ ಒಂದು ಸತ್ಯ ಅರಸನಾಗಿ ಆತನು ಸೈತಾನನ ಕಾರ್ಯಗಳನ್ನ ಲಯ ಮಾಡ್ದ. ಎರಡನೇದಾಗಿ ಆತನು ಸತ್ಯ ಪ್ರವಾದಿಯಾಗಿ ಆತನು ನಾವು ದೇವರನ್ನ ಭೇಟಿಯಾಗುವಂತ ಮಾರ್ಗವನ್ನು ತೋರಿಸ್ತರು ಎಂಬುದಾಗಿ ನೋಡ್ಬೋದು. ಮೂರನೇ ರಹಸ್ಯ ಏನು ಅಂದ್ರೆ, ಆತನ ಸತ್ಯ ಯಾಜಕನಾಗಿ ಮಾಡಿದ ಕಾರ್ಯ ಏನು ಅಂದ್ರೆ, ಪಾಪಾಧೀನ ಸ್ವಭಾವವು ನಾಶವಾಗಿ, ನಮ್ಮಲ್ಲಿರುವಂತಹ ಪಾಪದ ಸ್ವಭಾವ ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಸಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ ಅಂತ ಹೇಳಿ. ಯಾರು ಯೇಸುನ ನಂಬಿರ್ತಾರ, ಅವರ ಪಾಪದ ಸ್ವಭಾವ, ಪೂರ್ವ ಸ್ವಭಾವ ಅಂದ್ರೆ ಪಾಪದ ಸ್ವಭಾವ, ಅದು ಸಂಪೂರ್ಣವಾಗಿ ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಲ್ಪಟ್ಟಿದೆ. ಇವತ್ತು ನೀನು ನಾನು ಯೇಸುನ ನಂಬ್ತಿದ್ದೀವಿ ಅಂದ್ರೆ ನಾವು ಆ ಪಾಪದ ಗುಲಾಮತನದಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ಅರ್ಥ. ಯಾಕಂದ್ರೆ ಈಗಾಗಲೇ ನಮ್ಮ ಯಾಜಕನಾದ ಯೇಸು ಕ್ರಿಸ್ತನನ್ನು, ಸತ್ಯ ಯಾಜಕನಾದ ಯೇಸು ಕ್ರಿಸ್ತನು ತಾನೇ ಯಾಜಕನಾಗಿ, ತಾನೇ ಯಜ್ಞದ ಕುರಿಮರಿಯಾಗಿ ನಮ್ಮೆಲ್ಲರ ಪಾಪಗಳನ್ನ ಹೊತ್ತುಕೊಂಡು ಹೋಗಿದ್ದಾರೆ. ಪಾಪ ಕೊಡೋ ಸಂಬಳ ಮರಣ. ಆ ಸಂಬಳದ ಮರಣವನ್ನ, ಆ ಮರಣವನ್ನ ಹೊತ್ತುಕೊಂಡವರಾಗಿ ಯೇಸು ಕ್ರಿಸ್ತನು ಸಿಲುವೆಯಲ್ಲಿ ಬಲಿಯಾಗಿದ್ದಾರೆ. ಆತನು ಬಲಿಯಾಗೋದ್ರ ಮೂಲಕ ರಹಸ್ಯ ಏನು, ಯೇಸು ಸತ್ತದರ ರಹಸ್ಯ ಏನಂದ್ರೆ, ನಮ್ಮ ಪಾಪಗಳನ್ನ ಸಿಲುವೆಯಲ್ಲಿ ಹ ದಂಡಿಸಿದ್ದಾನೆ. ಆ ಪಾಪದ ಒಂದು ಫಲ ಏನ್ ಸಿಗುತ್ತೆ, ಸಂಬಳ ಮರಣ, ಅದನ್ನು ಅನುಭವಿಸಿದ್ದಾರೆ. ಹಾಗಾಗಿ ನೀನು ನಾನು ಇವತ್ತು ಬಿಡುಗಡೆ ಹೊಂದಿದ್ದೇವೆ, ನೀನು ನಾನು ಪರಿಶುದ್ಧರಾಗಿದ್ದೇವೆ. ಕಾರಣ ಆ ಪಾಪದ ಶಿಕ್ಷೆ ಈಗಾಗಲೇ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಅನುಭವಿಸಿದ್ದಾನೆ. ಸೊ ಈ ಮೂರು ರಹಸ್ಯಗಳು, ಯೇಸುವಿನ ರಹಸ್ಯ ಏನು, ಒಂದು ಸೈತಾನನ ಜಯಿಸಲು, ಎರಡನೇದು ನಮಗೆ ಪರಲೋಕಕ್ಕೆ ಮಾರ್ಗ ತೋರಿಸಲು, ಮೂರನೇದು ನಮ್ಮನ್ನ ಈ ಪಾಪದಿಂದ ಬಿಡಿಸಲು. ಈ ಮೂರು ಅತ್ಯಂತ ರಹಸ್ಯ ವಿಷಯಗಳು ಯೇಸು ಕ್ರಿಸ್ತನ ಮರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ತಿಳಿದವರಾಗಿ, ಈ ವಚನಗಳನ್ನ ಸಂಪೂರ್ಣವಾಗಿ ತಿಳಿದವರಾಗಿ ನಾವು ಜೀವಿಸೋಣ. ಈ ವಚನಗಳನ್ನ ಇನ್ನೂ ನಾವು ಓದಿ ಅದನ್ನ ಅರ್ಥ ಮಾಡ್ಕೊಳ್ತಿಗೆ ಪ್ರಯತ್ನ ಮಾಡೋಣ, ಸಮಯ ತಗೊಂಡು. ಮತ್ತೆ ಮುಂದಿನ ವಾರ ನಾವು 4ನೇ ಒಂದು ವಿಷಯವನ್ನ ನೋಡೋಣ, ಹಳೆ ಒಡಂಬಡಿಕೆಯ ಪ್ರವಾದನೆಗಳ ಅರ್ಥ ಏನ್ ಹೇಳುತ್ತೆ ಈ ಕ್ರಿಸ್ತನ ಮರಣದ ಬಗ್ಗೆ, ಮತ್ತೆ ಹೊಸ ಒಡಂಬಡಿಕೆಯ ಪ್ರವಾದನೆಗಳ ಅರ್ಥ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಾರದಲ್ಲಿ ನಾವು ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂಜೆ ವೇಳೆಯಲ್ಲಿ ಕರ್ತನೆ, ನಿಮ್ಮ ಒಂದು ಮರಣದ ಕುರಿತಾಗಿ, ಆ ಮರಣದಿಂದ ನಮಗೆ ಸಿಕ್ಕ ಪ್ರತಿಫಲಗಳನ್ನ ಮತ್ತು ನಿಮ್ಮ ಮರಣದ ಒಂದು ರಹಸ್ಯಗಳನ್ನ ತಿಳಿದಿದ್ದೇವೆ. ಕರ್ತನೆ ಸ್ತೋತ್ರ ಸ್ವಾಮಿ. ಇದಕ್ ಮುಂಚೆನೆ ನಾವು ಇದ್ರ ಬಗ್ಗೆ ತಿಳಿದಿದ್ರು ಕೂಡ ಇವತ್ತಿನ್ನೂ ಸ್ವಲ್ಪ ಆಳವಾಗಿ ನಾವು ತಿಳ್ಕೊಳ್ಳಲು, ಧ್ಯಾನಿಸಲು ಕೃಪೆ ತೋರಿಸಿದಕ್ಕಾಗಿ ಸ್ತೋತ್ರ. ಈ ವಚನಗಳು, ವಿಷಯಗಳು ತುಂಬಾ ಅಮೂಲ್ಯವಾದದರಿಂದ ಇವುಗಳನ್ನ ನಾವು ಬಲವಾಗಿ ಹಿಡಿದುಕೊಳ್ಳಲು ಸಹಾಯ ಮಾಡಕತ್ತಾನೆ. ಕೇವಲ ಸುವಾರ್ತೆ, ಸತ್ಯ ಸುವಾರ್ತೆ ಈ ಲೋಕದಲ್ಲಿ ಕಣ್ಮರೆ ಆಗ್ತಾ ಇದೆ.
ಕೇವಲ ಸುವಾರ್ತೆಯನ್ನ, ಕ್ರಿಸ್ತನ ಕುರಿತಾದಂತಹ ಸುವಾರ್ತೆಗಳನ್ನ ಸಾರುವಂತವ್ರು ತುಂಬಾ ಕಡಿಮೆ ಆಗ್ತಿದ್ದಾರೆ ಕರ್ತನೆ. ಆದ್ರೆ ಈ ಕಾಲದಲ್ಲಿ ನೀವು ನಮ್ಮನ್ನೆಲ್ಲರನ್ನು ಕೂಡ ಈ ರೀತಿ ಎಬ್ಬಿಸ್ತಿರೋದಕ್ಕಾಗಿ ಸ್ತೋತ್ರ. ನಾವು ಸರಿಯಾದ ಸುವಾರ್ತೆ ನಡ್ಕೊಂಡು ಸರಿಯಾದ ಸುವಾರ್ತೆನ ಬೋಧಿಸುವವರಾಗಿ ಸಹ ದೇವರೇ ಉಪಯೋಗವಾಗಲು ಸಹಾಯ ಮಾಡಿ. ಕೂಡಿ ಬಂದಿರೋರೆಲ್ಲರನ್ನ ಆಶೀರ್ವಾದ ಮಾಡಿ. ಇನ್ನು ಅನೇಕರು ಕೂಡಿ ಬಂದಿಲ್ಲ ಕರ್ತನೆ. ಮುಂದಿನ ವಾರ ನಾವೆಲ್ಲರೂ ಅಪ್ಪ ದೇವರೇ ಒಟ್ಟಾಗಿ ಕೂಡಿ ಬರುವಂತೆ ಈ ನಿಮ್ಮ ಮರಣದ ರಹಸ್ಯದ ಕುರಿತು, ಮರಣದ ವಿಷಯಗಳನ್ನ ಕುರಿತು ಇನ್ನೂ ಆಳವಾಗಿ ತಿಳ್ಕೊಳ್ಳುವಂತೆ ಸಹಾಯ ಮಾಡು. ಇದನ್ನು ನಮ್ಮ ಅನುದಿನದ ಜೀವಿತದಲ್ಲೂ, ಸೇವೆಯಲ್ಲೂ, ಸಭೆಗಳಲ್ಲಿಯೂ ಕೂಡ ಬೋಧಿಸುವವರಾಗಿ ನಾವು ಜೀವಿಸಲು ಸಹಾಯ ಮಾಡಿ. ಹಾಗೆ ಮಾಡಿದ ಕೈ ಸ್ತೋತ್ರ. ಕ್ರಿಸ್ತನ ದೇಶನಾದಲ್ಲಿ ಪ್ರಾರ್ಥಿಸ್ತೇನೆ ತಂದೆ.